40 ಲಕ್ಷ ರೂಪಾಯಿ ಸಾಲದ ವಿವಾದದ ನಡುವೆ ಯುವಕನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಸಮೀಪದ ಅಲಖನೂರು ಗ್ರಾಮದಲ್ಲಿ ನಡೆದಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಆರೋಪ ಪ್ರತ್ಯಾರೋಪಗಳ ನಡುವೆ ಈ ಘಟನೆ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಹಾರೋಗೇರಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ರಾಯಬಾಗ ತಾಲೂಕಿನ ಅಲಖನೂರು ಗ್ರಾಮದ ಸಂಜೀವ ಬಡಿಗೇರ ಎಂಬ ಯುವಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಅದೇ ಗ್ರಾಮದ ಶಿವಪುತ್ರ ಬಡಿಗೇರ ಅವರು ಸಂಜೀವ ಬಡಿಗೇರ ಅವರು ತಮ್ಮಿಂದ 40 ಲಕ್ಷ ರೂಪಾಯಿ ಪಡೆದಿದ್ದು ಹಣವನ್ನ ಮರುಪಾವತಿಸದೇ ಇರುವುದಾಗಿ ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ಹಣ ವಾಪಸ್ ನೀಡುವಂತೆ ಒತ್ತಡ ಹಾಗೂ ಕಿರುಕುಳ ನೀಡಲಾಗುತ್ತಿತ್ತು ಎಂದು ಸಂಜೀವ ಬಡಿಗೇರ್ ಅವರು ಪೊಲೀಸ್ ದೂರಿನಲ್ಲಿ ಆರೋಪಿಸಿರುವುದು ಕಂಡುಬಂದಿದೆ. ವಿಷ ಸೇವಿಸಿದ ಬಳಿಕ ಅಸ್ವಸ್ಥಗೊಂಡ ಸಂಜೀವ ಅವರನ್ನ ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ವೈದ್ಯರ ಚಿಕಿತ್ಸೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನೊಂದೆಡೆ ಸಂಜೀವ ಬಡಿಗೇರ ಅವರ ತಾಯಿ, ನಾವು ಬಡ ಕುಟುಂಬದವರು, ನನ್ನ ಮಗ ಕಳೆದ 7 ವರ್ಷಗಳಿಂದ ಶಿವಪುತ್ರ ಬಡಿಗೇರ ಅವರ ಬಳಿ ಕೆಲಸ ಮಾಡುತ್ತಿದ್ದ, 40 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾನೆ ಎಂಬ ಆರೋಪ ಸಂಪೂರ್ಣ ಸುಳ್ಳು. ಈ ಆರೋಪಗಳಿಂದ ನನ್ನ ಮಗ ಮಾನಸಿಕವಾಗಿ ನೊಂದು ಈ ಕೃತ್ಯಕ್ಕೆ ಮುಂದಾಗಿದ್ದಾನೆ ಎಂದು ಹೇಳಿಕೆ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಾಲದ ವ್ಯವಹಾರ, ಹಣಕಾಸಿನ ವಿಚಾರ ಹಾಗೂ ಇತರೆ ಎಲ್ಲ ಆಯಾಮಗಳ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರಕರಣದ ಕುರಿತು ತನಿಖೆ ಮುಂದುವರಿಯುತ್ತಿದ್ದು, ತನಿಖಾ ವರದಿ ಬಳಿಕವೇ ಆರೋಪಗಳ ಸತ್ಯಾಸತ್ಯತೆ ಸ್ಪಷ್ಟವಾಗಲಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಸಾಲ ಮುಟ್ಟಿಸಿರಿ ಅಂಗಡಿಗೆ ಹೋದ್ರಿ. ಯಾವ ಅಂಗಡಿ? ಕಾಳಿನ ಅಂಗಡಿ. ಎಲ್ರಿ? ಕ್ರಾಸ್. ಅವ ಮೈತ್ ಮಗ ರೀ. ಪೂರ್ತಿ ಹೆಸರು? ಶಿವಪುತ್ರ ಅಶೋಕ್ ಬಡಿಗೇರ. ಇವ್ರು ಏನಾಗ್ಬೇಕು ರೀ? ಮಗ ರೀ. ವಯಸ್ಸು? ವಯಸ್ಸು 21. ಇವ್ರು ಅವ್ರ ಕಡೆ ಕೆಲಸ ಮಾಡ್ತೀರಾ? 7 ವರ್ಷ ಆದ್ರೆ ಅವ್ರ ಕಡೆ ಕೆಲಸ ಮಾಡ್ತೀರಿ. ಯಾವ ಕಾರಣಕ್ಕೆ ಪಾಯ್ಸನ್ ತೊಗೊಂಡಾರ ಅವ್ರು? ಈಗ ಅವ್ರ ಕಿರ್ಕೋ ಕೊಟ್ಟಕ್ಕರೆ ತೊಗೊಂಡಾರಿ. ಯಾವಾಗ ತೊಗೊಂಡಾರಿ? ಇನ್ನಿನ ರಾತ್ರಿ ತೊಗೊಂಡಾರಿ. ಡಾಕ್ಟರ್ ಏನಂದ್ರು? ಡಾಕ್ಟ್ರ್ ಏನಂದಾರಿ ಅಂದ್ರೆ ರೀ, ಈಗ ಏನು ಇದನ್ನಾಗಿಲ್ರಿ ಅಂತ ಭಾಳ ದಿನ ಕೇಳಿದ್ರಿ. ಕಿರುಕುಳ ಅಂದ್ರೆ ಹೆಂಗೆ ಏನು ಕೊಟ್ರಿ? ಅಂದ್ರೆ ಮನೆಗೆ ಬಂದ ಗಲಾಟೆ ಮಾಡ್ರಿ. ಎದ್ರ ಸಲುವಾಗಿ ರೀ? ಅವ್ರ ರೊಕ್ಕ ತೊಗೊಂಡಿದ್ದೇವೆ 50 ಲಕ್ಷ ರೀ. 50 ಲಕ್ಷ ತೊಗೊಂಡಿದ್ದೇವೆ ರೀ ನಾವು ರೀ. ನಮ್ಮ ಹುಡುಗನಿಂದ ದಿನ ಕಾಗಾಡ ಚಾಲನೆ ಐತ್ರಿ ಅವ್ರು. 4 ತಿಂಗಳು ಆತ್ರಿ. 7 ವರ್ಷ ಆತ್ರಿ. 7 ವರ್ಷ ನಿನ್ಕತ್ತಾಗ ಬಂದಿದ್ರಿ. 4 ತಿಂಗಳು ಆತ್ರ ಬಂದೈತ್ರಿ. ಕೊಟ್ಟವ್ರು ಯಾರು ಅವ್ರ ಹೆಸರು? ಅವ್ರ ಶಿವಪುತ್ರ ಅಶೋಕ್ ಬಡಿಗೇರ್. ಇವ್ರ ಮೇಲೆ ಆರೋಪ ಮಾಡ್ತಾರೆ. ಇವ್ರ ಮೇಲೆ ಆರೋಪ ಮಾಡ್ತಾರೆ. ಅವ್ರು ಕೊಟ್ಟಿಲ್ರಿ. ಒಟ್ಟು ಕೆಲಸಕ್ಕಿದ್ರೆ ನಮ್ಮ ಹುಡುಗ್ರಿ ಒಟ್ಟು 300 ರೂಪಾಯಿ ಪಗಾರ ಕೊಡ್ತಾರೆ ನಮ್ಗೆ. ಎಷ್ಟು ವರ್ಷ ಆತ್ರಿ ಕೆಲಸಕ್ಕಿದ್ದಲ್ಲಿ? 7 ವರ್ಷ ಆತ್ರಿ. 7 ವರ್ಷ ಆತ್ರಿ. ಅವಾಗಿಂದ ಕಿರುಕುಳ ಕೊಡಾಕತ್ತಾರ? ಈಗ ಒಟ್ಟು 4 ತಿಂಗಳು ಆತ್ರಿ. 4 ತಿಂಗಳದಾಗ ಒಟ್ಟು ಕಿರುಕುಳ ಕೊಡ್ತಾರೆ. ಎಷ್ಟು ರೊಕ್ಕ ತೊಗೊಂಡ್ರಿ? 50 ಲಕ್ಷ ತೊಗೊಂಡಿರತ್ರಿ ನಾವು. ಅವರು ಕೆಲಸ ಬಿಡ್ಸ ಅಂತ ಚಲೋ ಐತ್ರಿ. ಇಲ್ಲಿ ಯಾರು ಬಂದಿಲ್ರಿ ಸರಿ. ನಾವು ಪೊಲೀಸರು ಹೋಗಿಲ್ರಿ. ನಾವು ಹೋಗಿದ್ದೀರಿ. ನಮ್ಗೆ ತಗೋಲಿಲ್ರಿ. ಈಗ ಏನಂತಂದ್ರ? ಈಗ ನಿಮ್ದು ಏನು ಪ್ರೂಫ್ ಐತಿ ತೊಗೊಂಡ್ರಿ ಅಂತಾರ. ನಮ್ ಪ್ರೂಫ್ ಬೇಕನ್ನತ್ತಾರ್ರಿ. ಪ್ರೂಫ್ ಎದ್ರ ಕೊಡ್ಬೇಕ್ರಿ ನಾವ್ರಿ? ಇಲ್ಲಿ ಡಾಕ್ಟರ್ ಗೊತ್ತಿಲ್ರಿ ಏನ್ ತಗೊಂಡಾರ ಅನ್ನೋದ್ರಿ? ಅವ್ರ ಪ್ರೂಫ್ ಕೊಟ್ಟಾರ್ಲ. ಅವ್ರು ಬೇರೆ ಸರ್ದಾರ ಅವ್ರ ಬರಾಟ ಕೇಳ್ರಿ ಅಂದ್ರಿ. ನಿಮ್ಮ ಹೆಸರು? ಲಕ್ಷ್ಮೀ ಹನುಮಂತ. ಈಗ ನಿಮಗೆ ಏನಾಗಬೇಕಾಗಿತ್ರಿ? ಈಗ ನಿಮಗೆ ಏನಾಗಬೇಕಾಗಿತ್ರಿ? ನಮಗೆ ನಮ್ಮ ಮಗನ ಇದನ್ನ ಬೇಕಲ್ಲ. ಈಗ ಅವ್ರಿಗೇನು ಹೇಳಕ್ ಬಯಸ್ತಾರೆ ನೀವು? ಈಗ ಏನು ನಿಮ್ಗೆ ರೊಕ್ಕ ಕೊಟ್ಟನೆ ಅಂತೇಳಿ ಆರೋಪ ನಾವು ಮಾಡತ್ತಾರಲ್ಲ? ರೊಕ್ಕ ತಗೊಂಡ್ರನ ಹೇಳ್ಬೇಕಲ್ಲ ಸರ್. ರೊಕ್ಕ ತಗೊಂಡಿಲ್ರಿ ನಾವು. ನಮ್ಮ ಮೇಲೆ ಆರೋಪ ತಗೊಳತ್ತಾರ್ರಿ. ನಾವೆಲ್ಲ ಡಾಕ್ಯುಮೆಂಟ್ಸ್ ತೆಗ್ಸಿದ್ರಿ. ಅವ್ರು ತಗೋವಾರಿ ಸರ್ ಬಂದ್ರಿ. ಆ ಪ್ರೂಫ್ ನೋಡುವಾರಿ ಬಂದ್ರಿ. ಏನಂತ್ರಿ, ತುಡುಕ್ ಕೇಸ್ ಹಾಕ್ತಾನತ್ತಾರ. ಅದನ್ನ ಬಿಟ್ಟಾರ್ರಿ. 50 ಲಕ್ಷ ಹೋತ್ರಿ. ಈಗ ಇನ್ನೊಂದು ತುಡುಕ್ ಕೇಸ್ ಹಾಕ್ತಾನತ್ತಾರ. ಯಾರಂದ್ರೆ? ಆ ಶಿವಪುತ್ರ ಅಶೋಕ್ ಬಡಿಗೇರ್. ನೀನು ಒಳಗ ಹೋಗಿತ್ತೀವತ್ತಾರ. ದಿನ ಬಂದು ಕಾಟ ಕೊಡ್ತಾರೆ. ಹುಡುಗ್ರ ಮೇಲೆ ಸುಳ್ಳು ಎಬ್ಬಿಸ್ಬಿಟ್ಟಾರ. ಈಗ 7 ವರ್ಷ ಹಚ್ಚಿಕೊಂಡು ಹೇಳ್ಬೇಕು. ಒಟ್ಟು 4 ತಿಂಗಳದಾಗ ಬಂದೈತ್ರಿ ಅದು. ಅವಷ್ಟೇ ಯಾರು ನಮ್ಗೆ ಗೌರವ ತಗೋ. ನಿಮ್ಮ ಹೆಸರೇನ್ರಿ? ಲಕ್ಷ್ಮೀ ಹನುಮಂತ ಬಡಿಗೇರ್. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತ ರೀ.